ನಿದ್ರೆ ಮಾಡದಿದ್ದರೆ ಏನಾಗುತ್ತದೆ? ನಿದ್ರೆ ಇಲ್ಲದಿದ್ದರೆ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತದೆ? ಯಾಕೆ ನಿದ್ರೆ ಮಾಡಬೇಕು ನಾವು? ಕೆಲವರು ರಾತ್ರಿ ನಿದ್ದೆ ಮಾಡುತ್ತಾರೆ, ಮತ್ತೆ ಕೆಲವರು ಹಗಲು ಹೊತ್ತು ನಿದ್ದೆ ಮಾಡುತ್ತಾರೆ. ಅದವರವರ ಕೆಲಸಕ್ಕೆ ತಕ್ಕಂಥವ್ರು ನಿದ್ದೆ ಮಾಡ್ತಾರೆ. ಆದರೆ ನಿದ್ದೆಯನ್ನು ಅವಶ್ಯಕ. ಇಲ್ಲದಿದ್ರೆ ಏನಾಗುತ್ತೆ? ಇಲ್ಲದಿದ್ರೆ ಆಗುವಂಥ ಹಲವಾರು ಪರಿಣಾಮಗಳಿದೆ. ಆ ಕೆಟ್ಟ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಹಾಗೆಯೇ ನಾವು ನಿದ್ದೆ ಮಾಡಲು ಏನು ಮಾಡಬೇಕು? ನಿದ್ದೆ ಬರಲು ಏನು ಮಾಡಬೇಕು? ನಿದ್ದೆ ಮಾಡದೆ ಕಷ್ಟಪಡುವವರು ಯಾವ ರೀತಿಯಲ್ಲಿ ಆ ನಿದ್ರೆಯನ್ನು ನಾವು ಸರಿಯಾಗಿ ಮಾಡಿಕೊಂಡು ನಿದ್ದೆ ಮಾಡಲು ಸಾಧ್ಯ ಎಂಬುದನ್ನು ನಾವು ತಿಳ್ಕೋಬೇಕು. ಪ್ರತಿಯೊಂದು ವಿಚಾರವನ್ನು ನಾವು ಈಗ ಕೂಲಂಕಷವಾಗಿ ತಿಳ್ಕೊಂಡಾಗ ನಿದ್ರೆಯ ಮಹತ್ವ ಏನು, ನಿದ್ರೆ ಯಾಕೆ ಬೇಕು, ನಿದ್ರೆ ಮಾಡಲು ನಾವು ಏನು ಮಾಡಿದ್ದು, ಎರಡು ವಿಚಾರಗಳು ಆರೋಗ್ಯವಂತ ಮನುಷ್ಯನಿಗೆ ಅವಶ್ಯಕವಾದಂಥವು. ಅಂತಹ ವಿಚಾರಗಳ ಬಗ್ಗೆ ನಾವು ಇವತ್ತು ಸ್ವಲ್ಪ ವಿಷಯ ತಿಳ್ಕೊಳ್ಳೋಣ. ಅಂತಹ ವಿಷಯ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ನಮಸ್ಕಾರ. ಮಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನಿದ್ರೆಯ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಿದ್ರೆ ಮಾಡದಿದ್ದರೆ ಏನಾಗುತ್ತೆ, ನಿದ್ದೆ ಮಾಡಲು ನಾವೇನು ಮಾಡಬೇಕು ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳುವುದು ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಉತ್ತಮವಾದ. ಹಾಗೆಯೇ ನಿದ್ರೆ ಯಾಕೆ ಬರಲ್ಲ, ನಿದ್ರೆ ಮಾಡೋಕ್ಕೆ ನಾವು ಯಾವ ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಎಂಬುದನ್ನು ಇದಕ್ಕಿಂತ ಮೊದಲು ನಾನು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೆ. ಇವತ್ತು ಸಹ ಅಂಥ ಕೆಲವು ಅವಶ್ಯಕ ವಿಚಾರಗಳನ್ನು, ನಿದ್ರೆಗೆ ಬೇಕಾದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗುತ್ತೀರಿ, ಆರೋಗ್ಯಕರವಾದ ಜೀವನ ನಡೆಸಲು ಸಾಧ್ಯವಾಗುತ್ತೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು. ಇಲ್ಲದಿದ್ದರೆ ಅರ್ಧಂಬರ್ಧ ತಿಳ್ಕೊಂಡು ಅನುಮಾನಗಳು ಕಾಡಲಾರಂಭಿಸುತ್ತದೆ. ಅದರಿಂದ ಪ್ರತಿ ಒಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ವಿಚಾರಗಳು ನಾವು ಸರಿಯಾಗಿ ತಿಳ್ಕೋಬೇಕು. ಇಲ್ಲದಿದ್ದರೆ ನಮಗೆ ನಾವು ಏನು ಓದಿದ್ದೇನು, ಕೇಳಿದ್ದೇನು, ನೋಡಿದ್ದೇನು ಎಂಬಂಥ ಅನುಮಾನ ಯಾಕೆ ಬರುತ್ತೆ? ಜೀವಶಾಸ್ತ್ರದ ಪರವಾಗಿ ಏನು ಹೇಳುತ್ತೆ? ನಿದ್ರೆ ಎಂಬುದು ತುಂಬ ಅವಶ್ಯಕವಾದಂತಹ ಒಂದು ಸ್ಥಿತಿ. ಅದರ ಅಭಾವದಿಂದ ನಮಗೆ ಹಲವು ರೀತಿಯಂತಹ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಮ್ಮ ಮೆದುಳಿಗೆ ತುಂಬ ಹೆಚ್ಚಿನ ಪರಿಣಾಮವಾಗುತ್ತದೆ. ಹಾಗೆ ಆದುದರಿಂದ ನಮಗೆ ನಿದ್ದೆ ಮಾಡದಿದ್ದಾಗ ಮರೆವು ಜಾಸ್ತಿ ಆಗುತ್ತೆ. ನಿದ್ದೆ ಮಾಡದಿದ್ದಾಗ ನಮಗೆ ಕೆಲಸದಲ್ಲಿ ಉತ್ಸಾಹ ಇರುವುದಿಲ್ಲ. ಏನ ಹೇಳಿದ್ರು ಒಂಥರ ಆಲಸ್ಯವಾಗಿರುತ್ತೇವೆ. ಆದುದರಿಂದ ನಾವು ಅಂದುಕೊಂಡ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಮುಗಿಸಲು ಸಾಧ್ಯವಾಗುವುದಿಲ್ಲ. ಒಟ್ಟಾರೆ ನಮ್ಮ ಸಾಮರ್ಥ್ಯ, ನಮ್ಮ ಕೆಲಸ ಸಾಮರ್ಥ್ಯ, ನಮ್ಮ ಶಕ್ತಿ ಕುಂದುತ್ತದೆ ಎಂಬುದು ಇದರ ಸಾಮಾನ್ಯವಾದಂಥ ಪರಿಣಾಮಗಳು. ಯಾಕಂದರೆ ನಾವು ಮಾರನೇ ದಿವಸ ಏನು ಕೆಲಸ ಮಾಡಬೇಕು, ನಾವು ನಿದ್ದೆಯಿಂದ ಎದ್ದ ಮೇಲೆ ಏನು ಕೆಲಸ ಮಾಡಬೇಕು ಮುಂತಾದ ವಿಚಾರಗಳು ನಮ್ಮನ್ನು ನಿದ್ದೆ ಇಲ್ಲದಿದ್ದರೆ ಹಿಂದಕ್ಕೆ ಎಳೆದು ನಾವು ಆ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುವುದು. ನಿದ್ದೆ ಅಂದರೆ ಏನು? ನಿದ್ದೆ ಅಂದರೆ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ವಿಶ್ರಾಂತಿ ಪಡೆಯುವ ಸಮಯ. ಅದರಲ್ಲೂ ಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ಎಲ್ಲವನ್ನೂ ಮರೆತು, ಪರಿಸರ, ನಮ್ಮ ಕೆಲಸ ಕಾರ್ಯಗಳು, ನಮ್ಮ ಮುಂದಿನ ಜೀವನ ಎಲ್ಲವನ್ನೂ ಮರೆತು ಹಾಯಾಗಿ ಮಲಗಿರುವುದೇ ನಿದ್ದೆ. ಅಂದರೆ ಯಾವುದೇ ಒಂದು ವಿಚಾರವು ನಮ್ಮ ಮನಸ್ಸಿನಲ್ಲಿ ಉಳಿದಿರುವುದಿಲ್ಲ. ಆ ವಿಚಾರಗಳು ಯಾವುದು ಇಳಿಲ್ಲದೆ ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲವೂ ಏನು ಎಂಬುದನ್ನು ತಿಳಿಯದೆ ವಿಶ್ರಾಂತಿ ಪಡೆಯುವುದೇ ನಮ್ಮ ನಿದ್ದೆ ಅಥವಾ ನಿದ್ರೆ ಎನ್ನುವುದು. ಇದರಿಂದ ನಿದ್ರೆಯಿಂದ ನಮ್ಮ ಮೆದುಳು, ಬ್ರೈನ್ಗೆ ತುಂಬ ಉಪಯೋಗವಾಗುತ್ತೆ. ಅದರ ದುರಸ್ತಿ ಕೆಲಸ ಕಾರ್ಯಗಳು ನಡೆದು ನಾವು ಯಾವ ರೀತಿ ಚುರುಕಾಗಿ ಕೆಲಸ ಮಾಡಲು ಅವಕಾಶ ಇದೆ ಮುಂತಾದ ವಿಚಾರಗಳನ್ನು ನಾವು ಈ ರೀತಿಯ ನಿದ್ದೆಯಿಂದ ನಮ್ಮ ಮೆದುಳು ಗ್ರಹಿಸಿಕೊಳ್ಳು. ಅದಕ್ಕೆ ಬೇಕಾದ ವಿಶ್ರಾಂತಿ ತುಂಬ ಅವಶ್ಯಕ. ಯಾಕಂದರೆ ಅದು 24 ಗಂಟೆನೂ ಅದು ವರ್ಕ್ ಆಗಿರುತ್ತೆ. ಯಾವುದೇ ಇದಿಲ್ಲದೆ ನಾವು ಯೋಚನೆ ಮಾಡುವಂಥ ನೂರಾರು ಯೋಚನೆಗಳು, ನೂರಾರು ಲಕ್ಷಾಂತರ ವಿಷಯಗಳು ಎಲ್ಲವೂ ನಮ್ಮ ಮೆದುಳನ್ನು
ತಿನ್ನುತ್ತಿರುತ್ತದೆ. ಹಂಗಂದರೆ ನಾವು ಈಗ ನಿದ್ರೆ ಮಾಡಿ ಎದ್ದಾಗ ಅದಕ್ಕೆ ವಿಶ್ರಾಂತಿ ಸಿಗುತ್ತೆ, ನಮಗೆ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಉತ್ತೇಜನ ಸಿಗುತ್ತೆ. ಅದೇ ನಿದ್ದೆಯಿಂದ ನಾವು ಪಡೆಯುವಂತಹ ಮುಖ್ಯವಾದ. ಆಗ ನಮ್ಮ ದೇಹದ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿದ್ರೆಯಲ್ಲಿ ಅಂದರೆ ನಡೀತಾ ಇರುತ್ತೆ. ದುರಸ್ತಿ ಕಾರ್ಯಗಳು ಅದು ತಾನಾಗೆ ನಡೀತೆ. ನಮ್ಮ ಜೀವಕೋಶಗಳ ದುರಸ್ತಿ ಕಾರ್ಯಗಳು ಎಲ್ಲವೂ ಈ ಸಮಯದಲ್ಲಿ ನಡೀತಾ ಇರುತ್ತೆ. ಈ ನಿದ್ದೆಗಳೆಂದರೆ ಏನು? ಅದು ಎರಡು ಘಟ್ಟ. ಒಂದನೇ ಹಂತದಲ್ಲಿ ಅದು ನಮ್ಮ ಕಣ್ಣಿನ ಪಾಪೆ ಹೆಚ್ಚು ದೀರ್ಘವಾಗಿ ತಿರುಗುತ್ತಾರೆ, ಅಂದರೆ ಹೆಚ್ಚು ತಿರುಗುತ್ತಾ ಅದು ಕೆಲಸ ಮಾಡುತ್ತಾರೆ. ಅದರಿಂದ ಕ್ರಮೇಣ ಅದು ಆ ಘಟ್ಟ ದಾಟಿ ತಿರುಗದೇ ಇರುವಂಥದ್ದು, ಪಾಪೆಗಳು ನಿಚ್ಚಳವಾಗುವುದು. ಅದೇ ಎರಡನೇ ಘಟ್ಟ. ಅದಕ್ಕೆ ಮೊದಲನೇದಕ್ಕೆ ನಾವು ಏನು ಹೇಳ್ತೀವಿ? ರಾಪಿಡ್ ಐ ಮೂವ್ಮೆಂಟ್ ಅಂತ. ರಾಪಿಡ್ ಐ ಮೂವ್ಮೆಂಟ್. ಆ ರಾಪಿಡ್ ಐ ಮೂವ್ಮೆಂಟಲ್ಲಿ ನಾವು ಸರಿಯಾಗಿ ನಿದ್ರೆ ಮಾಡುವುದಿಲ್ಲ, ನಿದ್ರೆಗೆ ಬೇಕಾದಂಥ ಸಿದ್ಧತೆ ಮಾಡಿಕೊಳ್ಳುತ್ತೇವೆ. ಹಾಗೆಯೇ ನಮ್ಮ ವಿಶ್ರಾಂತಿಗೆ ನಾವು ಮಾಡಿಕೊಳ್ಳುವಂತಹ ಒಂದನೇ ಹಂತ, ಅದು ಒಂದು ನಿದ್ರೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳುತ್ತೆ. ಎರಡನೇದು ನಮ್ಮ ಪಾಪಗಳು ಮೂವ್ಮೆಂಟ್ ಇಲ್ದಿರುವ ಆ ನಿದ್ದೆಗೆ ಹೋಗುವಂಥಕ್ಕೆ ತಯಾರಿ ನಡೆಸುವಂತಹ ರೀತಿ ಅದು. ಅಂದರೆ ನಾವು ನಿದ್ದೆ ಅಂದರೆ ಸಾಮಾನ್ಯವಾಗಿ ಮಲಗಿ ಒಂಥರ ಮಂಪರ ಕವಿಯುತ್ತಲ್ಲ, ಅದನ್ನೇ ನಾವು ಮೊದಲನೇ ಘಟ್ಟ ಅಂದರೆ ಅದು ರಾಪಿಡ್ ಐ ಮೂವ್ಮೆಂಟ್ ಅಂದರೆ RI ಅಂದರೆ ಹೇಳ್ತೀವಿ. ಹಾಗೆ ಅದರಿಂದ ನಿಧಾನವಾಗಿ ಅದರಿಂದ ನಾವು ಮುಂದುವರಿದು ನಮ್ಮ ನಿದ್ರೆಗೆ ನಾವು ಪಾಪೆಗಳು ಚಲನ ನಿಲ್ಲಿಸುವಂತಹ, ಕಣ್ಣಿನ ಪಾಪೆಗಳು ಚಲನ ನಿಲ್ಲಿಸುವಂತಹ ಒಂದು ಟೈಮ್, ಆ ಟೈಮಲ್ಲಿ ನಾವು ಬೇರೆ ನಿದ್ದೆಗೆ ಬರ್ತಾ ಅಂತ, ಅಂದರೆ ನಿದ್ದೆಯ ಎರಡನೇ ಹಂತಕ್ಕೆ ಬರ್ತಾ ಇದ್ವಿ ಅಂತ. ಹಂಗಂದ್ರೆ ನಮ್ಮ ದೇಹದ ಮಾಂಸಖಂಡಗಳು ಸಡಿಲಗೊಳ್ಳುತ್ತವೆ. ಹಾಗೆಯೇ ಶ್ವಾಸೋಚ್ಛ್ವಾಸ ವೇಗ ಕಡಿಮೆ ಆಗುತ್ತೆ. ಹಾಗೆಯೇ ಈ ಒಂದು ಸ್ಥಿತಿಯಲ್ಲಿ ನಾವು ನಿದ್ರೆಗೆ ಜಾರುತ್ತಿದ್ದೇವೆ, ಅಂದರೆ ಗಾಢವಾದ ನಿದ್ರೆಗೆ ಜಾರುತ್ತಿದ್ದೇವೆ ಎಂದು ತಿಳ್ಕೊಳ್ಬೇಕು. ಇಂಥ ಘಟ್ಟದಲ್ಲಿ ನಾವು ಈ ಜಾರುವಂಥ ಘಟ್ಟದಲ್ಲಿ ತಟ್ಟನೆ ನಮ್ಮನ್ನು ಎಬ್ಬಿಸಿಬಿಟ್ರೆ ನಮಗೆ ಏನೋ ಒಂಥರ ಬೆಚ್ಚಿ ಬಿದ್ದಂಗೆ ಆಗೋದು, ಇಂಥ ಸ್ಥಿತಿಯಲ್ಲೇ ನಡೆಯೋದು. ನಾವು ಎದ್ದು ಬಿಟ್ಟು ಏನೋ ಬೆಚ್ಚಿದಂಗೆ ದೇಹ ಬೆಚ್ಚಿದಂಗೆ ಆಗುತ್ತಲ್ಲ, ಅದು ಇಂತಹ ಸ್ಥಿತಿಯಲ್ಲೇ ಆಗುವುದು. ನಮ್ಮ ಕಣ್ಣಿನ ಪಾಪಗಳ ಚಲನ ನಿಂತು ನಾವು ಪೂರ್ಣವಾಗಿಯೂ ನಿದ್ದೆಗೆ ಜಾರುತ್ತೇವೆ. ಆ ಘಟ್ಟದಲ್ಲಿ 4 ಹಂತಗಳಿವೆ, ಅದರಲ್ಲೂ 4 ಹಂತಗಳಿವೆ. ಆ ಘಟ್ಟದಲ್ಲಿ ನಾವು ಆ ಒಂದು ಹಂತದಲ್ಲಿ ನಮಗೆ ಆ ಜಾಗ ಅಥವಾ ನಮ್ಮ ಸುತ್ತ ಪರಿಸರ ಯಾವುದರ ಬಗ್ಗೆಯೂ ನಮಗೆ ತಿಳುವಳಿಕೆ ಇರುವುದಿಲ್ಲ. ಆಗ ನಾನ್ ರೇಮ್ ಅಂತ ಇರ್ತೀವಿ. ಆ ನಾನ್ ರೇಮ್ ಹಂತದಿಂದ ಆವಾಗ ನಾವು ಕನಸುಗಳನ್ನ ಕಾಣೋದು. ಆ ಹೊತ್ತಿನಲ್ಲಿ ನಾವು ಎತ್ತರಗೊಂಡ್ರೆ ನಾವು ಕಂಡ ಕನಸುಗಳು ನಮಗೆ ನೆನಪಲ್ಲಿ ಉಳಿಯುತ್ತದೆ. ಅಂದರೆ ಈ ಎರಡನೇ ಘಟ್ಟದಲ್ಲಿ ನಾವು ಎದ್ದಾಗ, ನಾವು ಎತ್ತರಗೊಂಡಾಗ ನಮಗೆ ನಾವು ನೋಡಿದ ಕನಸುಗಳ ಆಗ ಕ್ರಮೇಣ ನಮ್ಮ ಮೆದುಳು ಅಥವಾ ಬ್ರೈನ್ ಆವಾಗ ನಮ್ಮ ಸಾಮಾನ್ಯವಾದಂತೆ ನಮ್ಮ ಶ್ವಾಸೋಚ್ಛ್ವಾಸಗಳು ನಡೆಯುತ್ತದೆ. ನಮ್ಮ ದೇಹದ ಎಲ್ಲ ಚಲನೆಯು ಆ ರೀತಿಯಲ್ಲೇ ಇರುತ್ತದೆ. ಆವಾಗ ಕ್ರಮೇಣ ನಮಗೆ ನಿದ್ರೆಯ ಕ್ರಮೇಣ ಜಾರುವಂತಹ ಹಾಗೆ ಆ ಘಟ್ಟದಲ್ಲಿ, ಕೊನೆಯ ಘಟ್ಟದ ಆ ಹಂತದಲ್ಲಿ ನಾವು ಎಲ್ಲವನ್ನು ಮರೆತು ಯಾವುದೇ ಪರಿಸರ ಏನು ನಡೆದ್ರೂ ನಮ್ಗೆ ಗೊತ್ತಾಗೋದಿಲ್ಲ, ಅಂತಹ ಒಂದು ಸ್ಥಿತಿ ತರ್ತವೆ. ಇದೆಲ್ಲವೂ ಆಗಬೇಕಾದ್ರೆ 1 ಗಂಟೆ 1.25 ಗಂಟೆ ಬೇಕಾಗುತ್ತೆ. ಈ ಘಟ್ಟದಲ್ಲಿ ನಾವು ಎಚ್ಚರವಾದರೆ ನಮ್ಮ ಹೊದಿಕೆಯನ್ನು ಎಳೆದುಕೊಳ್ಳುವುದು, ತಲೆದಿಂಬನ್ನು ನೋಡುವುದು, ಹುಡುಕಾಡುವುದು ಮುಂತಾದ ಕೆಲಸಗಳನ್ನು ಮಾಡ್ತೇವೆ. ಆದರೆ ಈ ರೀತಿಯಲ್ಲಿ ನಮಗೆ ನಿದ್ರೆ ಸರಿಯಾಗದೇ ಇದ್ದರೆ ನಮ್ಮ ಬದುಕಿನಲ್ಲಿ ಸಣ್ಣ ರೀತಿಯ ಹಲವು ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಕೋಪ ಹೆಚ್ಚಾಗುತ್ತದೆ, ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದಾಗುತ್ತದೆ, ಬೇಗನೆ ಕೋಪ ಬರುತ್ತದೆ, ನಮ್ಗೆ ಯಾಕೋ ಒಂದು ಸುಸ್ತು ಅನುಭವಕ್ಕೆ ಬರುತ್ತದೆ, ಏನು ಮಾಡಕ್ಕೂ ಒಂದು ಉತ್ಸಾಹ ಇರುವುದಿಲ್ಲ. ನಿದ್ರೆ ಕಡಿಮೆ ಆದರೆ ಏನಾಗುತ್ತೆ, ನಮಗೆ ಸರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಡ್ರೈವಿಂಗ್ ಮಾಡುವವರಿಗೆ ನಿದ್ದೆ ಇಲ್ಲದಿದ್ದರೆ ಅಪಾಯಗಳು ಹೆಚ್ಚು, ಅಪಘಾತಗಳಾಗುವಂಥ ಸ್ಥಿತಿ ಬರುತ್ತದೆ. ಹೀಗೆ ನಮ್ಮ ಜೀವನದಲ್ಲಿ ನಮಗೆ ನಿದ್ದೆ ತುಂಬಾ ಅವಶ್ಯಕವಾದಂತು. ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನಾವು ಮಾರನೇ ದಿವಸ ಎದ್ದು ಅಯ್ಯೋ ಯಾರಿಗಾಗುತ್ತಪ್ಪ ಕೆಲಸಕ್ಕೆ ಹೋಗೋಕ್ಕೆ, ನಮ್ಮ ಆಫೀಸ್ ಕೆಲಸ ಯಾರು ಮಾಡ್ತಾರಪ್ಪ, ಯಾರಿಗಾಗುತ್ತ ಆಫೀಸು, ಇವತ್ತು ರಜೆ ಹಾಕ್ಬಿಡೋಣ, ಆ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತಡೆಯಾಗುತ್ತದೆ. ಅದು ಹೃದ್ರೋಗಕ್ಕೂ ರಕ್ತ ಪರಿಚಲನೆಗೆ ಅಲ್ಲಿ ಆಗುವಂಥ ಅಡಚಣೆಗಳಿಗೂ ಕಾಯಿಲೆಗೂ ಅಂದರೆ ಮಧುಮೇಹ ಡಯಾಬಿಟಿಸ್ ಕಾಯಿಲೆಗಳಿಗೂ ಕಾರಣವಾಗುವಂತಹ ಮುಖ್ಯವಾದ ಕಾರಣಗಳು ಈ ರೀತಿಯಲ್ಲಿ ನಿದ್ದೆ ಮಾಡದೇ ಇರುವುದು ಹೆಚ್ಚಾಗುತ್ತದೆ. ಅಂದರೆ ನಮ್ಮ
ರಕ್ತ ಪರಿಚಲನೆಯಲ್ಲಿ ಆಗುವಂಥ ವ್ಯತ್ಯಾಸಗಳು, ದೇಹಕ್ಕಾಗುವಂಥ ಆಘಾತ, ಇದರಿಂದೆಲ್ಲ ನಮ್ಮ ದೇಹದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುವುದು. ಆದ್ದರಿಂದ ಕೆಲವರಿಗೆ ತಲೆನೋವು, ಏನೋ ಖಿನ್ನತೆ, ಹೈಪರ್ ಟೆನ್ಷನ್, ಯಾವಲ್ಲೂ ಸುಸ್ತು, ಹಸಿವಿಲ್ಲದಿರುವುದು, ಯಾವುದೇ ಒಂದು ವಿಚಾರದಲ್ಲಿ ನಮ್ಮ ಗಮನ ಕೊಡಲು ಸಾಧ್ಯವಾಗದೆ ಹೋಗುವುದು, ರೋಗ ಬರದಂತೆ ಪ್ರತಿರೋಧ ಶಕ್ತಿ ಕಡಿಮೆಯಾಗುವುದು, ಇದರಿಂದ ಹಲವು ರೀತಿಯ ರೋಗಗಳಿಗೆ ನರಳುವಂತ ಸ್ಥಿತಿ ಬರಬಹುದು. ನಮ್ಮ ದೃಷ್ಟಿ ಮಂದವಾಗುತ್ತೆ. ಈ ರೀತಿ ಕಣ್ಣುಗಳ ಕೆಳಗಡೆ ಕಪ್ಪು ಬಣ್ಣ ತಲೆ ಸುತ್ತುವುದು ಮುಂತಾದ ಕಾರಣಗಳು ಈ ನಿದ್ದೆ ಇಲ್ಲದೆ ಇರುವುದು ನಿದ್ದೆ ಇಲ್ಲದಿರುವ ಕಾರಣವಾಗುತ್ತೆ. ಆದ್ದರಿಂದ ನಿದ್ದೆ ತುಂಬಾ ಮುಖ್ಯವಾದದ್ದು. ಅಂದರೆ ಒಟ್ಟಾರೆ ಹೇಳುವುದಾದರೆ ನಿದ್ದೆ ಮಾಡದೇ ಇರುವುದು ಕೆಲವು ದುರಂತಗಳಿಗೆ ಕಾರಣವಾಗುತ್ತೆ, ತುಂಬಾ ಅಪಾಯ ಎಂಬುದನ್ನು ತಿಳ್ಕೋಬೇಕು. ಹಾಗಾದ್ರೆ ನಾವು ನಿದ್ರೆ ಮಾಡಲು ಏನ್ ಮಾಡಬೇಕು? ನಿದ್ದೆ ಮಾಡುವ ಮೊದಲು ಮಲಗಿದಾಗ ನಾವು ಆ ದಿನ ನಮ್ಮಲ್ಲಿ ಅನುಭವಕ್ಕೆ ಬಂದಂತ ಒಳ್ಳೆಯ ವಿಚಾರಗಳನ್ನ ನೆನಪು ಮಾಡಿ, ನಾವು ಮಲಗುವಾಗ ನಾವು ಒಳ್ಳೆಯ ವಿಚಾರಗಳನ್ನ ನೆನಪು ಮಾಡಿಕೊಳ್ಳುವುದು. ಹಾಗೆ ನೆನಪು ಮಾಡಿಕೊಳ್ಳುವುದು ನಮ್ಮ ನಿದ್ರೆಗೆ ಸಹಾಯವಾಗುತ್ತೆ. ನಿದ್ರೆಗೆ ಮಲಗಿದ ಮೊದಲೇ ಧ್ಯಾನ ಮಾಡುವುದು ಒಳ್ಳೆಯ ಅಭ್ಯಾಸ. ಕೆಲವರಿಗೆ ಹಾಡು ಕೇಳಿದ ನಿದ್ದೆ ಅದರಿಂದ ಇಂಪಾದ ಹಾಡನ್ನ ಕೇಳುವುದು ಒಳ್ಳೆಯದು. ಆದರೆ ಎಲ್ಲರಿಗೂ ಹಾಡು ಕೇಳುವುದರಿಂದ ನಿದ್ದೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವರಿಗೆ ಮಾತ್ರ ಹಾಗೆ ಬರುತ್ತೆ. ನಿದ್ದೆ ಬರದಿದ್ದರೆ ಮಲಗಿ ಹೊರಡಾಡುವುದಕ್ಕಿಂತ ಎದ್ದು ಹೋಗಿ ಬೇರೆ ಯಾವುದಾದ್ರೂ ಕೆಲಸ ಮಾಡುವುದು, ಇಲ್ಲ ಯಾವುದೋ ಪುಸ್ತಕ ಓದುವುದನ್ನು ಮಾಡಿದರೆ ನಿದ್ದೆ ಬರುತ್ತೆ. ಮಲಗುವುದಕ್ಕಿಂತ ಮೊದಲು ಉಗುರು ಬೆಚ್ಚನ ನೀರಿನಲ್ಲಿ ಸ್ನಾನ ಮಾಡಿದ ಮೇಲೆ ಮಲಗುವುದರಿಂದ ನಿದ್ರೆಗೆ ಅನುಕೂಲವಾಗುತ್ತದೆ. ನಮ್ಮ ಹಗಲು ಹೊತ್ತಿನಲ್ಲಿ ನಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನು ಮರೆತು, ಹಗಲು ಹೊತ್ತು ಮಾಡಿದ ಕೆಲಸ ಕಾರ್ಯಗಳನ್ನ ಮರೆತು, ನಾವು ಈಗ ನಿದ್ರೆಗೆ ಇರುವ ಸಮಯ, ಇದರಲ್ಲಿ ಯಾವುದೇ ಚಿಂತೆಯನ್ನು ಮಾಡದೆ ನಾವು ಸರಿಯಾಗಿ ನಮ್ಮ ಆಫೀಸಿನ ಕಾರ್ಯನಾಗಿರ್ಬೋದು, ನಮ್ಮ ಕೆಲಸ ಮಾಡುವಂಥ ಜಾಗದ ವಿಷಯ ಆಗಿರ್ಬೋದು, ಅಥವಾ ನಮ್ಮ ಮನೆ ವಿಚಾರವಾಗಿರ್ಬೋದು, ಯಾವುದನ್ನು ಯೋಚನೆ ಮಾಡದೆ ನಾವು ಮಲಗಿ ಸರಿಯಾಗಿ ನಿದ್ದೆ ಮಾಡೋಕ್ಕೆ ಅನುಕೂಲವಾಗುತ್ತದೆ. ಅಂದರೆ ಆ ದಿನದ ವಿಚಾರಗಳನ್ನು, ನಮ್ಮ ಆಫೀಸಿನ ಕೆಲಸ ಕಾರ್ಯಗಳನ್ನು, ಅಥವಾ ನಮ್ಮ ಮನೆಯ ಕೆಲಸ ಕಾರ್ಯಗಳನ್ನು, ನಮ್ಮ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಚಿಂತೆ ಮಾಡದೆ ನಾವು ನಿದ್ರೆ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಮಲಗಿದಾಗ ನಿದ್ದೆ ಬರುತ್ತದೆ. ನಾವು ಸಾಮಾನ್ಯವಾಗಿ ಕೆಲವರು ಹಾಸಿಗೆ ಮೇಲೆ ಕೂತ್ಕೊಂಡು ಬರೆಯುವುದು, ಲೆಕ್ಕ ಮಾಡುವುದು, ಕಲಿಯುವುದು ಮುಂತಾದ ಕೆಲಸ ಮಾಡುತ್ತೆ. ಅಂತಹ ಕೆಲಸಗಳನ್ನು ಹಾಸಿಗೆಯಲ್ಲಿ ಕುಳಿತು ಯಾವತ್ತೂ ಮಾಡಬಾರದು. ಯಾಕಂದರೆ ಅಂತಹ ಅಭ್ಯಾಸಗಳು ನಮಗೆ ಅಲ್ಲಿ ಹೋದರೆ ನಿದ್ರೆಗಲ್ಲ, ಕೆಲಸ ಮಾಡುವಂತಹ ಜಾಗ ಎಂಬಂತಹ ಒಂದು ನಮ್ಮ ಮನಸ್ಸು ಅದಕ್ಕೆ ಒಗ್ಗಿಕೊಂಡಿರುವುದರಿಂದ ನಿದ್ದೆ ಬರಲು ತೊಂದರೆ ಆಗುತ್ತದೆ. ಹಾಗೆಯೇ ಯಾವಾಗಲೂ ನಮ್ಮ ಹಾಸಿಗೆ, ಮಲಗುವಂಥ ಜಾಗ, ಆ ರೂಮು ಎಲ್ಲವೂ ಸ್ವಚ್ಛವಾಗಿರಬೇಕು. ಧೂಳು ಹೆಚ್ಚಿಗಿರುವುದು ಅಥವಾ ಇನ್ನೇನಾದರೂ ರೀತಿಯ ಮನಸ್ಸಿಗೆ ಇಡಿಸಿದಂಥ ಅಸಹ್ಯ ಪಡುವಂಥ ವಸ್ತುಗಳು ಹಾಸಿಗೆ ಅಥವಾ ಹೊದಿಕೆ ಅಥವಾ ಇದೊಂದು ಇದ್ದರೆ ನಿದ್ದೆಗೆ ತಡೆಗೆ ಆಗುತ್ತೆ. ಆದರೆ ಹಾಗೆಯೇ ಮಲಗುವ ಕೋಣೆಯಲ್ಲಿ ಬೆಳಕು ತುಂಬ ಕಡಿಮೆ ಇರಬೇಕು, ಯಾವುದೇ ಬೆಳಕು ಅದಕ್ಕೆ ಬರಬಾರದು. ಹಾಗೆಯೇ ಯಾವುದೇ ರೀತಿಯ ಸದ್ದು ಗದ್ದಲಗಳಿರಬಾರದು. ಆದರೆ ಕೆಲವರಿಗೆ ಹಾಡು ಕೇಳ್ತಾ ಮಲಗಿದರೆ ನಿದ್ದೆ ಬರುತ್ತದೆ. ಅಂಥವರು ಒಳ್ಳೆಯ ಹಾಡನ್ನ ಸಣ್ಣ ಸದ್ದಿನಲ್ಲಿ ಇಟ್ಟು ಮಲಗುವುದರಿಂದ ನಿದ್ದೆ ಬರುತ್ತೆ. ಹಾಗೆಯೇ ದಿನವೂ ಸರಿಯಾದ ಸಮಯದಲ್ಲಿ ಒಂದೇ ಟೈಮಲ್ಲಿ ಮಲಗುವಂತಹ ಹವ್ಯಾಸವನ್ನ ಮಾಡಿಕೊಳ್ಳಬೇಕು. ಹಾಗೆಯೇ ಮಲಗುವುದಕ್ಕಿಂತ ಮೊದಲು ಕೆಲವರಿಗೆ ಟೀ ಕುಡಿದರೆ ನಿದ್ದೆ ಬರುತ್ತಂತಾರೆ, ಆದರೆ ಕುಡಿಯದೇ ಇರುವುದು ಒಳ್ಳೆಯದು. ಆ ಟೈಮಲ್ಲಿ ಮಲಗುವಂತಹ ಸ್ವಲ್ಪ 1-2 ಗಂಟೆ 3 ಗಂಟೆ ಮೊದಲು ನೀವೇನಾದರೂ ಕುಡಿಯಬಹುದು. ಆಮೇಲೆ ಅಂತಹ ಟೀ, ಕಾಫಿ ಅಥವಾ ಮಾದಕ ಪಾನೀಯಗಳು ಇಂಥ ಯಾವುದನ್ನು ಕುಡಿಯಬಾರದು. ಬೇಕಾದವರು ಸ್ವಲ್ಪ ಬೆಚ್ಚಗಿನ ಹಾಲನ್ನು ಕುಡಿಯಬಹುದು, ಅದು ಒಳ್ಳೆಯದಂತೇಳಿ. ಹೀಗೆ ನಾವು ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ನಾವು ಮಲಗಿದರೆ ನಮಗೆ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತದೆ. ಆವಾಗ ನಿದ್ದೆ ಮಾಡುವುದರಿಂದ ಸುಖವಾಗಿ ನಿದ್ರೆ ಮಾಡಿ ರೋಗವನ್ನು ತಡೆಯಲು ಸಾಧ್ಯ. ಆದ್ದರಿಂದ ನಾವು ನಿದ್ದೆ ಮಾಡಲು ಇಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆಯೇ ಸುಖವಾಗಿ, ನಾನು ಮೊದಲೇ ಹೇಳಿದ್ನಲ್ಲ 2 ಘಟ್ಟಗಳ ನಿದ್ದೆ, ಅಂದರೆ ರಾಪಿಡ್ ಐ ಮೂಮೆಂಟ್ ಮತ್ತು ನಾನ್ ಮೂಮೆಂಟ್ 2 ರೀತಿಯಲ್ಲಿ ಇರುತ್ತದೆ. ಮೊದಲನೇ ಹಂತದಲ್ಲಿ ನಮ್ಮ ಕಣ್ಣಿನ ಪಾಪೆಗಳು ವೇಗವಾಗಿ ಚಲನೆಯಲ್ಲಿರುತ್ತದೆ. 2ನೇ ಹಂತದಲ್ಲಿ ಅದರ ಚಲನೆ ಕಡಿಮೆ ಆಗುತ್ತಾ ಬರುತ್ತೆ. ಅದರಲ್ಲಿ 4 ಹಂತಗಳಿವೆ. ಆ ಹಂತವಾಗಿ ನಮಗೆ ನಿದ್ದೆ ಬರುತ್ತೆ. ಇದೆಲ್ಲವೂ ಮುಗಿಬೇಕಾದ್ರೆ ಹೆಚ್ಚು ಕಡಿಮೆ 1.5 ಗಂಟೆ ಸಮಯ ಬೇಕಾಗುತ್ತೆ. ಹಾಗೆ ನಿದ್ದೆ ಮಾಡಿದ ಮೇಲೆ ನಾವು ಸುಖವಾಗಿ ಎದ್ದು ಮಾರನೇ ದಿವಸ ಕೆಲಸ ಕಾರ್ಯಗಳನ್ನು ಯೋಚನೆ ಮಾಡೋದು. ಆದರೆ
ಯಾವುದೇ ಮಲಗಿಕೊಂಡು ನಾವು ಯಾವುದೇ ಕೆಟ್ಟ ವಿಚಾರಗಳನ್ನು, ನಮಗೆ ನೋವು ತರುವ ವಿಚಾರಗಳನ್ನು ಅಥವಾ ಭಯಪಡುವಂಥ ವಿಚಾರಗಳನ್ನು, ಇಂಥ ವಿಚಾರಗಳನ್ನು ನಾವು ನೆನಪು ಮಾಡಿಕೊಳ್ಳಬಾರದು. ಹಾಗೆ ನಾವು ಈಗ ಹೇಳಿದಂತಹ ಹಲವಾರು ವಿಧಾನಗಳನ್ನು ಅಥವಾ ಆ ಒಂದು ನಿದ್ದೆಗೆ ಮೊದಲು ಮಾಡಬೇಕಾದ ಕೆಲಸಗಳನ್ನು ಮಾಡಿಕೊಂಡು ಮಲಗಿದರೆ ಸುಖವಾಗಿ ನಿದ್ದೆ ಮಾಡ್ಬೋದು, ಆರೋಗ್ಯವಂತರಾಗಿರಲು ಸಾಧ್ಯ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆಗಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.